ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ಸತ್ಯವು ನಮ್ಮ ಕಣ್ಣ ಮುಂದೆ ಇದ್ದರೂ ಕಾಣುವುದಿಲ್ಲ. ನಾವು ನಂಬಿಕೆ ಇಟ್ಟವರೇ ಅದನ್ನು ಮರೆಮಾಚುತ್ತಾರೆ. ಒಂದು ನಗರದ ಒಂದು ಶ್ರೀಮಂತ ಮನೆ, ಅಸಹಜ ಒಂದು ಸಾವು. ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಹೊರಗೆ ಯಾರೂ ಇಲ್ಲ. ಇದು ಆತ್ಮಹತ್ಯೆಯ ಅಥವಾ ಕಣ್ಣಿಗೆ ಕಾಣದ ಕೊಲೆಯೇ ಅಂತ ರಹಸ್ಯವನ್ನು ಭೇದಿಸಲು ಬಂದಂತಹ ಡಿಟೆಕ್ಟಿವ್ ಆಫೀಸರ್ ಈ ಪ್ರಕರಣದಲ್ಲಿ ಅವರಿಗೆ ಎದುರಾದದ್ದು ಸುಳಿವುಗಿಂತ ಮೋಸ, ಭಯ ಹಾಗೂ ನಂಬಿಕೆಯ ದ್ರೋಹ. ಯಾರನ್ನೂ ನಂಬಬೇಡ ಎಂದು ಒಂದು ಸಾಲು ಆ ಒಂದು ಭಯಾನಕ ಸತ್ಯದತ್ತ ಕರೆದೊಯ್ಯುತ್ತೆ. ಹಾಗಾದರೆ ಏನು ಅಂತ ಈ ಒಂದು ವಿಡಿಯೋ ನೀವು ಪೂರ್ಣವಾಗಿ ನೋಡಲೇಬೇಕು. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ನಮಸ್ಕಾರ ಸ್ನೇಹಿತರೆ. ಇದೊಂದು ಪತ್ತೇದಾರಿ ಕಥೆ ಅನ್ನೋಕ್ಕಿಂತ ನಮ್ಮವರೇ ನಮಗೆ ಹೇಗೆ ಶತ್ರುಗಳಾಗ್ತಾರೆ ಅಂತ ಈ ಒಂದು ಕಥೆಯಲ್ಲಿ ನಾವು ಖಂಡಿತವಾಗಲೂ ತಿಳಿದುಕೊಳ್ಳಬಹುದು. ಡಿಟೆಕ್ಟಿವ್ ಅರವಿಂದ್ ಅವರು ಒಬ್ಬ ಪತ್ತೇದಾರಿ ಅಧಿಕಾರಿಯಾಗಿರುತ್ತಾರೆ. ತಮ್ಮ ಕಚೇರಿಯಲ್ಲಿ ರಾತ್ರಿ ಕೆಲಸದಲ್ಲಿ 2 ಗಂಟೆಗಳ ಕಾಲ ಕುಳಿತುಕೊಂಡಿರ್ತಾರೆ. ತಕ್ಷಣ ಒಂದು ಫೋನ್ ಕರೆ ಅವರಿಗೆ ಬರುತ್ತೆ. ಆಫೀಸರ್, ನಮ್ಮ ಬಾಸ್ ಆದಂತಹ ರಾಜೀವ್ ಅವರ ಹೆಣ ಅವರ ಮನೆಯ ಒಳಗಡೆ ಇದೆ ಹಾಗೂ ಒಳಗಡೆಯಿಂದ ಲಾಕ್ ಆಗಿದೆ ಹಾಗೂ ಯಾವುದೇ ಕೊಲೆ ಆಗಿಲ್ಲ, ಅವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಒಂದು ಫೋನ್ ಕರೆ ಬರುತ್ತೆ. ತಕ್ಷಣ ಅರವಿಂದ್ ನಡೆದಿರುವಂತಹ ಘಟನೆಯ ಸ್ಥಳಕ್ಕೆ ಧಾವಿಸ್ತಾರೆ. ಒಳಗಡೆಯಿಂದ ಲಾಕ್ ಹಾಕಿಕೊಂಡಂತಹ ಈ ರಾಜೀವ್ ಸಾವನ್ನಪ್ಪಿರ್ತಾರೆ ಹಾಗೂ ತಮ್ಮ ಪತ್ನಿಯ ಹತ್ತಿರ ಮನೆಯ ಇನ್ನೊಂದು ಕೀ ಇರೋದರಿಂದ ಅದನ್ನು ಗುರುತಿಸಿ ಕೀಯನ್ನು ಓಪನ್ ಮಾಡ್ತಾರೆ. ಒಳಗಡೆ ಹೋಗಿ ಎಲ್ಲವನ್ನ ಪರಿಶೀಲಿಸ್ತಾರೆ. ಏನು ಎಂತ ಎಲ್ಲವನ್ನ ಪರಿಶೀಲಿಸಿ ಅಲ್ಲಿರುವಂತಹ ಅವರ ಪತ್ನಿ ಮಾಧವಿಗೆ ಕೇಳ್ತಾರೆ, ಏನಾಯಿತು, ಹೇಗಾಯಿತು ಅಂತ. ಆದರೆ ಆ ಮಾಧವಿ ಅವರು ಹೇಳ್ತಾರೆ, ಗೊತ್ತಿಲ್ಲ ಸರ್, ಆದರೆ ಯಾಕೆ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನನಗೂ ತಿಳಿದಿಲ್ಲ, ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂತಹ ಅರವಿಂದ್ ಅವರಿಗೆ ಅಚ್ಚರಿಯಾಗುತ್ತೆ. ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಪತ್ನಿಗೆ ತಿಳಿದಿರುತ್ತೆ, ಆದರೆ ಇವರಿಗೂ ಕೂಡ ಗೊತ್ತಿಲ್ಲ ಎನ್ನೋ ವಿಷಯ ತಿಳಿದು ಅರವಿಂದ್ ಅವರಿಗೆ ಒಂದು ರೀತಿ ಈ ಒಂದು ಪತ್ತೇದಾರಿಯ ತಿರುವು ಹುಡುಕಬೇಕು ಅಂತ ಅನಿಸುತ್ತೆ. ತಕ್ಷಣ ಅರವಿಂದ್ ಅವರು ಈ ರಾಜೀವ್ ಅವರಿಗೆ ಹತ್ತಿರವಾದಂತಹ ವ್ಯಕ್ತಿಗಳ ಬಗ್ಗೆ ಕೇಳಿದಾಗ ಅಲ್ಲಿ ವಿನಯ್ ಎನ್ನುವ ಒಬ್ಬ ಪಾಲುದಾರ ಸಿಗ್ತಾರೆ. ಅಂದರೆ ಬಿಸ್ನೆಸ್ಸಲ್ಲಿ ಪಾಲುದಾರರಾಗಿರ್ತಾರೆ. ಇವರನ್ನು ಭೇಟಿಯಾಗ್ತಾರೆ. ಅರವಿಂದ್ ಅವರು ಡಿಟೆಕ್ಟಿವ್ ಆಫೀಸರ್ ಆಗಿದ್ದರಿಂದ ರಾತ್ರಿ ಅವರನ್ನು ಕರೆಸ್ತಾರೆ. ತಕ್ಷಣ ವಿನಯ್ ಅವರು ಬಂದು ಹೇಳ್ತಾರೆ, ಇತ್ತೀಚೆಗೆ ಅವರು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ ಹಾಗೂ ಯಾರ ಜೊತೆನೂ ಅಷ್ಟು ಅವರು ಸಮಯವನ್ನು ಕೊಡ್ತಾ ಇರಲಿಲ್ಲ, ಕಾರಣ ಗೊತ್ತಿಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಇನ್ನು ಈ ಒಬ್ಬ ರಾಜೀವ್ ಅವರಿಗೆ ಪರಿಚಯ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ನೋಡಿದರೆ ಅವರೇ ಶ್ವೇತಾ ಎನ್ನುವ ಸೆಕ್ರೆಟರಿ. ಡಿಟೆಕ್ಟಿವ್ ಆಫೀಸರ್ ಅರವಿಂದ್ ಅವರು ರಾಜೀವ್ ಅವರಿಗೆ ಹತ್ತಿರವಾದಂತಹ ಹಾಗೂ ಸೆಕ್ರೆಟರಿ ಆದಂತಹ ಶ್ವೇತಾ ಅವರಿಗೆ ಕೇಳ್ತಾರೆ. ಆಗ ಗೊತ್ತಿಲ್ಲ ಸರ್, ಈಗೀಗ ತುಂಬ ಭಯ ಪಡ್ತಾ ಇದ್ರು ಹಾಗೂ ಯಾಕೋ ಅವರು ಆಫೀಸಿಗೆ ಬರುವಾಗ ಟೆನ್ಷನ್ನಿಂದಾನೇ ಬರ್ತಾ ಇದ್ರು ಅಂತ ಉತ್ತರವನ್ನು ಕೊಟ್ಟಾಗ ಈ ಶ್ವೇತಾ ಅವರ ಮಾತನ್ನು ಡಿಟೆಕ್ಟಿವ್ ಅರವಿಂದ್ ಅವರು ಕೇಳಿ ಈ ಒಂದು ಕೇಸನ್ನು ಹೇಗೆ ಮುಂದುವರಿಸಬೇಕು ಅಂತ ಆ ರಾತ್ರಿ ಯೋಚನೆ ಮಾಡ್ತಾರೆ. ತಕ್ಷಣ ರಾಜೀವ್ ಅವರ ಕೈಯಲ್ಲಿ ಒಂದು ಕಾಗದ ಅಂಟಿರುತ್ತೆ. ಆ ಕಾಗದವನ್ನು ನೋಡ್ತಾರೆ. ಅದರಲ್ಲಿ ಯಾರನ್ನೂ ನಂಬಬಾರದು ಅಂತ ಬರೆದಿರುತ್ತೆ. ಇದನ್ನು ನೋಡಿದಾಗ ಡಿಟೆಕ್ಟಿವ್ ಆಫೀಸರ್ ಅರವಿಂದ್ ಅವರಿಗೆ ಒಂದು ಯೋಚನೆ ಬರುತ್ತೆ, ಸಾವು ಸಹಜ ಅಲ್ಲ, ಇದು ಅಸಹಜವಾದಂತಹ ಕೊಲೆ ಅಂತ ಗೊತ್ತಾಗುತ್ತೆ. ಕಾರಣ ಆ ಕಾಗದದ ತುಂಡಿನಲ್ಲಿ ಟ್ರಸ್ಟ್ ನೋ ಒನ್ ಅಂತ ಇಂಗ್ಲೀಷ್ನಲ್ಲಿ ಬರೆದಿರುತ್ತೆ. ಇದನ್ನು ನೋಡಿದಾಗ ಪತ್ತೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮರುದಿನ ಅರವಿಂದ್ ಅವರು ಈ ಒಂದು ಕೇಸನ್ನು ಫೈಲನ್ನು ಓಪನ್ ಮಾಡ್ತಾರೆ. ಆಗ ಅವರಿಗೆ ಒಂದು ಕರೆ ಬರುತ್ತೆ, ಈ ಕೇಸನ್ನು ಮುಂದೆ ತೆಗೆದುಕೊಂಡು ಹೋಗಬೇಡಿ,
ಈ ಕೇಸನ್ನು ಮುಂದೆ ತೆಗೆದುಕೊಂಡು ಹೋದರೆ ಮುಂದಿನ ಸಾವು ನಿಮ್ಮದೇ ಅಂತ ಒಂದು ಹೆಣ್ಮಗಳ ಕರೆ ಬರುತ್ತೆ. ಇವ್ರಿಗೆ ಯೋಚನೆ ಆಗುತ್ತೆ ಯಾರು ಕರೆ ಮಾಡಿರಬಹುದು ಅಂತ. ಮಾರನೇ ದಿನ ಘಟನೆ ನಡೆದಂತಹ ಆ ಕೊಠಡಿಯ ಸುತ್ತ ಡಿಟೆಕ್ಟಿವ್ ಆಫೀಸರ್ ಅರವಿಂದ್ ಅವರು ಸುಳಿವನ್ನು ಒಂದು ಕಣ್ಣನ್ನು ಹಾಯಿಸ್ತಾರೆ. ಆಗ ಅವರಿಗೆ ಒಂದು USB ಪೆನ್ ಡ್ರೈವ್ ಸಿಗುತ್ತೆ. ಕಾರಣ ಆ ಪೆನ್ ಡ್ರೈವನ್ನು ಹುಡುಕಿ ನಂತರ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ನೋಡ್ತಾರೆ. ಆಗ ರಾಜೀವ್ ಅವರು ನನ್ನನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಮಾನಸಿಕವಾಗಿ ನಾನು ಕುಗ್ಗಿದ್ದೇನೆ ಅಂತ ಹೇಳ್ತಾರೆ. ಇದನ್ನು ಅರವಿಂದ್ ಅವರು ಕೇಳೋಷ್ಟರಲ್ಲಿ ಆ ವಿಡಿಯೋ ಆಫ್ ಆಗಿರುತ್ತೆ. ತಕ್ಷಣ ಅರವಿಂದ್ ಅವರಿಗೆ ಯೋಚನೆಗಳು ಎದುರಾಗ್ತವೆ. ಏನು ಎಂತ ಎಲ್ಲ ಯೋಚನೆಗಳು ಎದುರಾಗ್ತವೆ. ಮುಖ್ಯವಾಗಿ ರಾಜೀವ್ ಅವರು ಬಿಸ್ನೆಸ್ ಮ್ಯಾನ್ ಆಗಿರೋದರಿಂದ ಎಲ್ಲ ಬಿಸ್ನೆಸ್ ಫೈಲ್ಗಳನ್ನು ತರಿಸುವುದಕ್ಕೆ ಈ ಪತ್ತೇದಾರಿ ಅಧಿಕಾರಿ ಹೇಳ್ತಾರೆ. ಅರವಿಂದ್ ಅವರು ಹೇಳಿದ ನಂತರ ಎಲ್ಲ ಫೈಲ್ಗಳನ್ನು ಆಫೀಸಿಗೆ ತರಿಸಲಾಗುತ್ತೆ. ತರಿಸಿದ ನಂತರ ಆ ಎಲ್ಲ ಫೈಲ್ಗಳಲ್ಲಿ ಮೋಸದ ಒಂದು ದೊಡ್ಡ ಸಾಮ್ರಾಜ್ಯವೇ ಆಗಿತ್ತು. ಹೌದು, ವಿನಯ್ ಹಾಗೂ ಶ್ವೇತಾ ಸೆಕ್ರೆಟರಿ ಹಾಗೂ ರಾಜೀವ್ ಅವರು ಕಂಪನಿಗೆ ಮೋಸ ಮಾಡಿ ಹಾಗೂ ಜನರಿಗೆ ಮೋಸ ಮಾಡಿ ಕೋಟ್ಯಾಂತರ ಹಣವನ್ನು ಮಾಡಿದ್ರು. ಈ ಹಣ ತಮ್ಮ 3 ಜನಕ್ಕೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಇದರ ಮಾಹಿತಿ ಕಲೆ ಹಾಕಿದಂತಹ ಡಿಟೆಕ್ಟಿವ್ ಅರವಿಂದ್ ಅವರು ವಿನಯ್ ಅವರಿಗೆ ಕರೆಸ್ತಾರೆ. ಏನಿದು ಹಾಗೂ ಹೇಗೆ ಇದು ಮಾಡಿದ್ದೀರಿ ಅಂತ ಕೇಳಿದಾಗ ನನಗೇನು ಗೊತ್ತಿಲ್ಲ ಸರ್ ಅವ್ರು ಹೇಳಿದಂತೆ ನಾನು ಮಾಡಿದ್ದೀನಿ, ಆದರೆ ಈ ಸಾವಿಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಂತರ ಶ್ವೇತಾ ರಾಜೀವ್ ಅವರ ಸೆಕ್ರೆಟರಿ ಆಗಿರ್ತಾರೆ. ಇವರನ್ನ ಕರೆಸಿ ಕೇಳ್ತಾರೆ, ಸರ್ ನಾನು ಹಣ ಕಳುವು ಮಾಡಿದ್ದೇನೆ, ಖಂಡಿತವಾಗ್ಲೂ ನನಗೂ ಕೂಡ ಅದರಲ್ಲಿ ಪಾಲು ಇದೆ, ಆದರೆ ಇವರನ್ನು ಕೊಲ್ಲುವಷ್ಟು ಕ್ರೂರಿ ನಾನಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾರು ಈ ಸಾವಿಗೆ ಕಾರಣ ಅಂತ ಅರವಿಂದ್ ಪತ್ತೇದಾರಿ ಅಧಿಕಾರಿ ಹುಡುಕ್ತಾ ಇರುವಾಗ ಕೊನೆಯದಾಗಿ ಅವರಿಗೆ ಸಿಕ್ಕಂತಹ ವ್ಯಕ್ತಿ ಈ ರಾಜೀವ್ ಅವರ ಪತ್ನಿ ಸಿಗ್ತಾರೆ. ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಅರವಿಂದ್ ಅವರು ಪ್ರಶ್ನೆಯನ್ನು ಮಾಡಿದಾಗ ಹೇಗಾಯಿತು ಹೇಳ್ತೀಯಾ, ಇಲ್ಲ ಜೈಲಿಗೆ ನಿನ್ನನ್ನು ತಳ್ಳಬೇಕಾ ಅಂತ ಕೇಳಿದಾಗ ಎಲ್ಲ ಒಂದು ಷರತ್ತುಗಳನ್ನು ಹಾಕಿದ ನಂತರ ಆಗ ರಾಜೀವರ ಪತ್ನಿ ಹೇಳ್ತಾಳೆ, ನಾನು ಗೌರವದ ಕುಟುಂಬದಿಂದ ಬಂದವಳು, ನನ್ನನ್ನು ಗೌರವದಿಂದ ಜನರು ಕಾಣ್ತಾರೆ, ನಾನು ಯಾವುದೇ ತಪ್ಪುಗಳನ್ನು ಮಾಡದೆ ಇಲ್ಲಿವರೆಗೂ ನನ್ನ ಗೌರವ ಹಾಗೂ ನನ್ನ ಮರ್ಯಾದೆಯನ್ನು ಕಾಪಾಡ್ಕೊಂಡು ಬಂದವಳು, ಆದರೆ ನನ್ನ ಪತಿ ಇಷ್ಟು ಹಣದ ಮೋಸವನ್ನು ಮಾಡಿ ನನ್ನ ಗೌರವ ಹಾಗೂ ನನ್ನ ಮರ್ಯಾದೆಗೆ ಧಕ್ಕೆ ತಂದರು. ನಾನು ಎಷ್ಟೋ ಸಲ ಬೇಡ ಅಂತ ಅಂದರೂ ಕೂಡ ಅವರು ಹಣದ ಹಿಂದೆ ಬಿದ್ದು ಈ ರೀತಿ ಮಾಡಿದ್ರು. ಅದಕ್ಕಾಗಿ ನಾನು ಅವರಿಗೆ ವಿಷವನ್ನು ಹಾಕಿ ಕೊಂದಿದ್ದೇನೆ ಹಾಗೂ ನಾನು ಅವರನ್ನು ಕೊಂದ ನಂತರ ನನ್ನ ಹತ್ತಿರ ಮನೆಯ ಕೀ ಇನ್ನೊಂದಿತ್ತು, ಅದನ್ನು ಹೊರಗಿನಿಂದ ನಾನು ಹಾಕಿಕೊಂಡು ಹೋಗಿ ಕರೆ ಮಾಡಿದ್ದೇನೆ ನಿಮಗೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ ನಂತರ ಅರವಿಂದ್ ಅವರಿಗೆ ತಮ್ಮ ಪತ್ತೇದಾರಿಯ ಹಿಂದೆ ಇರುವಂತಹ ದೊಡ್ಡ ಕಹಾನಿ ಗೊತ್ತಾಗುತ್ತೆ. ಯಾರು ಈ ಒಂದು ಕಾರಣಕ್ಕೆ, ಈ ಒಂದು ಸಾವಿಗೆ ಕಾರಣ ಯಾರು ಅಂತ ಸಂಪೂರ್ಣವಾಗಿ ತಿಳಿಯುತ್ತೆ. ಇದಾದ ನಂತರ ವಿನಯ್ ಹಾಗೂ ರಾಜೀವ್ ಅವರ ಸೆಕ್ರೆಟರಿ ಶ್ವೇತಾ ಹಾಗೂ ರಾಜೀವ್ ಅವರ ಪತ್ನಿಯನ್ನು ಅರವಿಂದ್ ಪತ್ತೇದಾರಿ ಅಧಿಕಾರಿಯವರು ತಮ್ಮ ಸೆರೆಯಲ್ಲಿ ಕೂಡಿ ಹಾಕ್ತಾರೆ. ನಂತರ ಈ ಒಂದು ಯೋಚನೆ ಹಾಗೂ ಯೋಜನೆ ಹಿಂದಿರುವಂತಹ ಸಂಪೂರ್ಣ ಸತ್ಯವನ್ನು ಅರಿತಾರೆ. ಆಗ ಗೊತ್ತಾಗುತ್ತೆ, ಶತ್ರುಗಳಿಗಿಂತ ನಮ್ಮ ಸುತ್ತಲಿನ ಶತ್ರುಗಳೇ ನಮಗೆ ತೊಂದರೆಯನ್ನು ಕೊಡ್ತಾರೆ. ಆಗ ಡಿಟೆಕ್ಟಿವ್ ಅರವಿಂದ್ ಅವರಿಗೆ ಗೊತ್ತಾಗುತ್ತೆ, ಏನಪ್ಪ ಇದು ನಿಮ್ಮ ಗೌರವ ಹಾಗೂ ನಿಮ್ಮ ಒಂದು ಮಾನ ಮರ್ಯಾದೆಗೆ ನೀವೇ ಬಲಿ ತೆಗೆದುಕೊಂಡ್ರ ಅಂತ ಯೋಚನೆ ಕೂಡ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ಪತ್ತೇದಾರಿ ಕತೆ ನಮಗೆ ತಿಳಿಸೋದು ಕೂಡ ಇದೆ. ಸತ್ಯ ಯಾವಾಗಲೂ ಮರೆಮಾಚಲು ಸಾಧ್ಯವಿಲ್ಲ. ಒಂದು ದಿನ ಅದು ಬೆಳಕಿಗೆ ಬಂದೇ ಬರುತ್ತೆ. ಈ ಪ್ರಕರಣದಲ್ಲಿ ಅಪರಾಧಿ ಹೊರಗಿನವನು ಅಲ್ಲ, ಅವನು ಅತಿ ಹತ್ತಿರದ ವ್ಯಕ್ತಿ. ನಂಬಿಕೆ ಎಂಬುದು ಜೀವನದ ಅತ್ಯಂತ ದೊಡ್ಡ ಶಕ್ತಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ನಾನು ತೆರೆಯನ್ನು ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.